ಬಾಳೆ ತೋಟದಲ್ಲಿ ಇವತ್ತು ಮಾವಿನ ಗಿಡ ಪ್ಲಾಂಟೇಶನ್ ಮಾಡಲು ನಮ್ಮ ಮಾಜಿ ಸೈನಿಕರು ಸಿದ್ದಪ್ಪ ಮಾಮ ಅವರು ಬಂದಿದ್ದಾರೆ. ಇವತ್ತು ನೋಡಬೇಕು ಮಾವಿನ ಸಸಿ ಅವರು ನೆಡ್ತಾ ಇದ್ದಾರೆ. ಇವತ್ತು ಕಾವ್ಯ ಗೋಡ್ಸಿ ಡಾಕ್ಟರ್ ಕಾವ್ಯ ಅವರ ಒಂದು ಡಾಕ್ಟರ್ ಆದ ಕಾರಣಕ್ಕಾಗಿ ಅವ್ರ ಖುಷಿಗಾಗಿ ಈ ಒಂದು ಗಿಡ ಪ್ಲಾಂಟೇಶನ್ ಮಾಡ್ಬೇಕಂಥೇಳಿ ಕರ್ಜೇಡು ಗ್ರಾಮದಲ್ಲಿ ಅವರು ಇದನ್ನು ಮಾಡ್ತಾಯಿದ್ದಾರೆ. ಬಸವರಾಜ್ ಅವರೇ ಹೇಳಿ ಸರ್. ಈಗ ಬಿಗರ ಹೊಲ್ಲಾಗ ನಾವು ಗಿಡ ಹಚ್ಚಾಕತ್ತೀವಿ, ಎಲ್ಲ ಗೊತ್ತಿರ್ಬೇಕೇನಪ್ಪ ಬಿಗರು ಹೊಲಾಗ ಹಚ್ಚಾಕತ್ತೀರಿ, ನಿಮ್ಮ ಹೊಲಾಗ ಹಚ್ಚಾಕತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಒಂದು ವಿಶೇಷತೆ ಇದೆ. ಯಾಕಂತಂದ್ರೆ ಬಿಗರು ನಾವು ಪ್ರೀತಿಯನ್ನು ಕಾಣಬೇಕಾಗ್ತದೆ. ಅಲ್ಲಿ ಹುಟ್ಟಿ ಬೆಳೆದ ಮಗಳನ್ನ ಇನ್ನೊಂದು ಮನೆಗೆ ಎಲ್ಲೋ ಕೊಟ್ಟು ಹೆಣ್ಣು ಒಂದು ಕನ್ಯಾದಾನ ಮಾಡ್ತಾರೆ. ದೊಡ್ಡ ಪುಣ್ಯದಾನ ಐತೆ ಅದು. ಆದ್ರೆ ನಮ್ಮ ಅತ್ತೆಯವರು ಮತ್ತು ನಮ್ಮ ನಿಂಗಪ್ಪವರು ನಮ್ಮ ಮಾವನವರು ಅಂತಿದ್ರು, ನಮ್ಮ ಮದುವೆ ಸಮಯದಲ್ಲಿ ಏನೋ ಅವರು ಹೊಲದಲ್ಲಿರುವಂಥ ಒಂದು 4-5 ದೊಡ್ಡ ದೊಡ್ಡ ಮಾವಿನ ಮರಗಳನ್ನು ಕಳೆದಕ್ಕಾರೆ ಒಂದು 25,000 ಸೇರಿಸಿ ಮದುವೆಗೆ ಹಣ ಕೊಟ್ಟಿದ್ರಂತೆ. ಅದಕ್ಕಾಗಿ ನಮಗೆ ಗುರ್ತಿರಲಿಲ್ಲ ಇಲ್ಲಿವರೆಗೂ. ನಮಗೆ 25 ವರ್ಷ ನಾವು ಸಿಲ್ವರ್ ಜುಬ್ಲಿ ಆಚರಿಸ್ಕೊಂಡೀವಿ ನಮ್ಮ ಮದುವೆಯಾಗಿ. ನಮ್ಗೆ ಈಗ ಗುರ್ತಾಯಿತು. ಮೊನ್ನೆ ಕೆಲವೊಂದು ದಿವಸದಿಂದ ನಮ್ಮ ಶ್ರೀಮತಿಯವರು ಅಂದರು 25,000 ಮಾವಿನ ಗಿಡ ಕೊಟ್ಟಿವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯೋಚನೆ ಮಾಡಿದೆ, ನಾವೊಂದಿಷ್ಟು ನಮ್ಮ ಬೀಗರ ಹೊಲ್ಲಾಗ ಒಂದು 25 ಮಾವಿನ ಗಿಡ ತಂದು ಕಡೆ ಹಾಕಿಸ್ಬಾರ್ದು ಅಂತೇಳಿ ನಮ್ಮ ಮಗಳು ಕುಮಾರಿ ಕಾವ್ಯ ಕೊಡ್ಸಿ ಅವರು ಅವ್ರ ಹೆಸರಲ್ಲೇನ ಒಂದು 20 ಮಾವಿನ ಗಿಡ ತಂದೀವಿ ನಾವು. ಅಲ್ಲಿ ದೀರ್ಘಕ್ಕೆ ಹೋಗಿ ಅವ್ನು ತಂದು ನಾವೇ ಕಡಿದು ಇವರು ಅಜ್ಜ ಅವರ ಬಿಂಸಿ ಅವರು ಹಕ್ಕಿ ಅಂತ ಹೇಳ್ತಾರೆ. ಇವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದರು. ಕಡ್ದಕ್ಕಾರ ಇವತ್ತು 20 ಮಾವಿನ ಗಿಡ ಹಚ್ತೀವಿ. ಇನ್ನೂ ಕೆಲವೊಂದಿಷ್ಟು ಮಾವಿನ ಗಿಡಗಳನ್ನು ನಾವು ಸಸಿ ಹಚ್ತಿದ್ವಿ. ಅದಕ್ಕೆ ಎಲ್ಲರೂ ಗಿಡ ಮರಗಳನ್ನು ಹಚ್ಚಿ ಪರಿಸರವನ್ನು ಕಾಪಾಡ್ರಿ. ಯಾಕಂದ್ರೆ ಈಗ 45ರಿಂದ 50 ಡಿಗ್ರಿವರೆಗೆ ಬಿಸಿಲೈತಿ. 60 ಡಿಗ್ರಿ ಬಿಸಿಲು ಆಯ್ತಪ್ಪ ಅಂತಂದ್ರೆ ಮನುಷ್ಯ ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಯಾವ ಒಂದು ಪ್ರಾಣಿ ಪಕ್ಷಿ ಜೀವರಾಶಿಗಳು ಬದುಕಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ಬೇಕಪ್ಪ ಅಂತ ಪ್ರತಿಯೊಬ್ಬರು ನಮ್ಮ ಹುಟ್ಟುಹಬ್ಬದಲ್ಲಿ ಆಗಲಿ, ಏನೋ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಆಗಲಿ, ನಮ್ಮ ತಂದೆ ಹೆಸರಾಗಲಿ, ತಾಯಿ ಹೆಸರಾಗಲಿ, ನಮ್ಮ ಪರಿವಾರದವರು ಯಾವುದೇ ಒಂದು ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿರ್ಬೋದು, ಅದರ ಹೆಸರಾಗಲಿ ನಾವು ಹಚ್ಬೋದು. ಹಾಗೆ ತುಲಾಯ ಜಾಗದ ಹಚ್ಬೋದು, ಮನೆ ಮುಂದೆ ಹಚ್ಬೋದು, ಮನೆ ಹಿಂದೆ ಹಚ್ಬೋದು. ಯಾವುದೊಂದು ವಿಚಾರಗಳು ಬೇಡ. ನಾವು ಬೇವಿನ ಗಿಡ ಹಚ್ಚಿರ ಅದಾಗತ್ತೆ, ಕರಿಬೇವಿನ ಗಿಡ ಹಚ್ಚಿರ ಏನೊಂದು ಇದಾಗತ್ತೆ, ಹುಜ್ಜೆ ಗಿಡ ಹಚ್ಚಿರಿ ಏನೊಂದು ತೊಂದರೆ ಆಗುತ್ತೆ, ಬಾಳೆ ಗಿಡ ಹಚ್ಚಿರಿ ಏನೊಂದು ತೊಂದರೆ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಎಲ್ಲ ಹಣ್ಣುಗಳು, ಎಲ್ಲ ಮಸಾಲ ಪದಾರ್ಥಗಳು ಎಲ್ಲ ತಿನ್ನಲಿಕ್ಕೆ ಬೇಕು, ಕಾಯಿಪಲ್ಲೆ ಎಲ್ಲ ಬೇಕು. ಆದರೆ ಅದೊಂದು ಮೂಢನಂಬಿಕೆ ಬೇಡ ನಮ್ಗೆ. ಗಿಡ ಯಾವುದೇ ಇರಲಿ, ಅವು ಹೆಚ್ಚು ಹಣ್ಣಿನ ಗಿಡಗಳನ್ನು ಮನೆ ಮುಂದೆ ಹಿತ್ತಲದಲ್ಲಿ ಇರುವಂಥ ಎಲ್ಲ ಗಿಡಗಳನ್ನು ಹಚ್ಚಿರಿ. ಈ ಪರಿಸರವನ್ನು ಕಾಪಾಡುವಂಥ ಹೊಣೆ ನಮ್ಮೆಲ್ಲರ ಮೇಲೆ ಐತೆ ಅಂತೇಳಿ ಹೇಳ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನೀವು ಭಾಳ ಚಂದ ಮಾತಾಡಿದ್ರಿ ಸರ. ನೋಡ್ಬೋದು ಕಾವಲಿ ಮುಖಾಂತರ ನೀರನ್ನು ಹರಿಸಿ ಇದು ಯಾಲಕ್ಕಿ ಬಾಳೆ ತೋಟ ಇದೆ. ಆ ತೋಟದ ನಡುವನ ಇದನ್ನು ಸಸಿ ನೆಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಾಳೆ ಪ್ಲಾಂಟೇಶನ್ ತೆಗೆದ ಕೆಲಸ ಇದನ್ನೆಲ್ಲ ಮಾವಿನ ಪ್ಲಾಂಟೇಶನ್ ಮಾಡ್ಬೇಕಂತ ಹೇಳಿ ನಮ್ಗೆ ಆಸೆ ಐತಿ. ಮೊನ್ನೆ ನಾವು ತೇರ್ಗಾಂವ್ಗೆ ಹೋಗಿ